ಬಾಗಲಕೋಟೆಯಲ್ಲಿ ಶತಾಯುಷಿಯಿಂದ ಮತದಾನವನ್ನ ಮಾಡಲಾಗಿದೆ. ಬೀಳಗಿಯಲ್ಲಿ 104 ವರ್ಷದ ಸಿದ್ದಪ್ಪ ಜಗ್ಗಲರಿಂದ ಮತದಾನವನ್ನ ಮಾಡಲಾಗಿದೆ. ಸಖಿ ಪಿಂಕ್ ಬೂತ್ನಲ್ಲಿ ಮತದಾನವನ್ನ ಮಾಡಿದ್ದಾರೆ. ವೃದ್ಧೆ ತಾನೇ ನಡೆದುಕೊಂಡು ಬಂದು ಹಕ್ಕನ್ನ ಚಲಾಯಿಸಿದ್ದಾರೆ ಶತಾಯುಷಿ ಅಜ್ಜಿ. ನೋಡಿ, ಇಂಥವರು ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಆಗ್ತಾರೆ. ಇವರಿಗೆ ಮನೆಯಿಂದನೇ ಮತದಾನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಂದ್ರೆ ವಯಸ್ಸಾದವರಿಗೆ, ವಿಶೇಷ ಚೇತನರಿಗೆ ಇವರಿಗೆಲ್ಲ ಮನೆಯಿಂದನೇ ಮತದಾನ ಮಾಡಬಹುದು ಅಂತ ಚುನಾವಣಾ ಆಯೋಗ ಹೇಳಿದೆ. 104 ವರ್ಷ ಆದ್ರೂ ಬಂದು ತಮ್ಮ ಹಕ್ಕನ್ನ ತಾವು ಚಲಾಯಿಸ್ತಾರೆ ಅಂತ ಅಂದ್ರೆ ಈ ಉತ್ತಮವಾದಂಥ ಪ್ರಜಾಪ್ರಭುತ್ವದಲ್ಲಿ ಉತ್ತಮವಾಗಿ ಪ್ರಜೆಯಾಗಿ ನಾವು ಇರಬೇಕು ಅನ್ನುವಂಥ ಉದ್ದೇಶದಿಂದ. ಎಷ್ಟೋ ಬಾರಿ ಕೆಲವ್ರಿಗೆ ವಯಸ್ಸಾಗಿಲ್ಲ ಅಂತಂದ್ರೂ ಯಂಗ್ ಆಗಿದ್ರು ಮನೆಯಿಂದ ಹೊರಗೆ ಸೋಂಬೇರಿತನ ಆಗಿರುತ್ತೆ. ಅಯ್ಯೋ ಎಲ್ಲೋ ಇವತ್ತು ಹೆಂಗೂ ರಜಾ ಅಲ್ವಾ, ಎಲ್ಲೋ ಟ್ರಿಪ್ ಹೋಗೋಣ ಅಥವಾ ಇನ್ನೊಂದೇನೋ ಪ್ಲ್ಯಾನ್ ಮಾಡೋಣ ಅಂತ. ಅಂಥವ್ರಿಗೆ ಇವ್ರು ಮಾದರಿ, ಇವರು ನೋಡಿ ಕಲ್ತ್ಕೋಬೇಕು. ನೋಡಿ, 104 ವರ್ಷ ಬಂದು ಅವರಾಗೆ ಬಂದು ಮತದಾನವನ್ನ ಮಾಡಿದ್ದಾರೆ. ಅವ್ರಿಗೆ ಮನೆಯಿಂದನೇ ಓಟ್ ಹಾಕ್ಬೋದಿತ್ತು, ಆ ಅವಕಾಶ ಕೂಡ ಇತ್ತು. ಇಲ್ಲ, ನಾನೇ ಬಂದು ಓಟ್ ಹಾಕಬೇಕು ಅಂತ ಬಂದು ತಮ್ಮ ಹಕ್ಕನ್ನು ತಾವು ಚಲಾಯಿಸಿದ್ದಾರೆ. ಈ ವಯಸ್ಸಿನಲ್ಲೂ ಪಾಪ ಅವರೇ ಬಂದು ಮತದಾನ ಮಾಡಿರೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಮಾದರಿ. ಎಲ್ಲರೂ ಹೀಗೆ ಮತದಾನವನ್ನ ಮಾಡಬೇಕು, ತಮ್ಮ ಹಕ್ಕನ್ನು ನಿಭಾಯಿಸಬೇಕು. ಯಾರು